ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ನವೀನ್ ಕುಮಾರ್. ಬಂಧುಗಳೇ, ಈಗ ಕರ್ನಾಟಕದಲ್ಲಿ ಒಂದೇ ಸೆನ್ಸೇಷನ್ ವಿಚಾರ. ಅದು ಯಾವುದಪ್ಪ ಅಂದ್ರೆ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರ. ಡಾಕ್ಟರ್ ವಿಷ್ಣುವರ್ಧನ್ ವಿಧಿವಶರಾದ ನಂತರ ಮುನ್ನೆಲೆಗೆ ಆಗಾಗ್ಗೆ ಬರ್ತಿದ್ದ ವಿಚಾರ ಅವರ ಸಮಾಧಿ ವಿಚಾರ. ಆದರೆ ಮೊನ್ನೆ ಅಭಿಮಾನ್ ಸ್ಟುಡಿಯೋದಲ್ಲಿರ್ತಕ್ಕಂತಹ ಅವರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ ಎಂದು ಅಭಿಮಾನಿಗಳು ಭಾವುಕರಾಗಿದ್ದಾರೆ. ನಡೆದಂತಹ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 2009 ಡಿಸೆಂಬರ್ 30ರಂದು ವಿಧಿವಶರಾಗ್ತಾರೆ ವಿಷ್ಣುವರ್ಧನ್ ಅವರು. ಆ ಸಮಯದಲ್ಲಿದ್ದಂತಹ ಸರ್ಕಾರ ಕುಮಾರಸ್ವಾಮಿಯವರ ಮತ್ತು ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಜೊತೆಗೂಡಿ ಕೊನೆಗೆ ನಿರ್ಧಾರಕ್ಕೆ ಬರ್ತಾರೆ. ಕಂಠೀರವ ಸ್ಟುಡಿಯೋ ಹೀಗೆ ಅನೇಕ ಕ್ರೀಡಾಂಗಣಗಳು ಇವರ ಸಮಾಧಿಗಾಗಿ ಬರ್ತವೆ. ಆದರೆ ಕೊನೆಯದಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಒಂದು ಸಮಾಧಿಯನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತದೆ. 1970 ದಶಕದಲ್ಲಿ ಕನ್ನಡ ಚಿತ್ರರಂಗ ಎಲ್ಲದೂ ಕೂಡ ಹೊರ ರಾಜ್ಯಗಳಲ್ಲಿ ಚಿತ್ರೀಕರಣವಾಗುತ್ತದೆ. ಈ ದೃಷ್ಟಿಯನ್ನು ಮನಗಂಡಂತಹ ಬಾಲಣ್ಣರವರು ಕರ್ನಾಟಕ ಸರ್ಕಾರದೊಂದಿಗೆ ಮನವಿ ಮಾಡಿಕೊಳ್ತಾರೆ. ಆಗ ಕರ್ನಾಟಕ ಸರ್ಕಾರವು ಬಾಲಣ್ಣರವರಿಗೆ 20 ಎಕರೆಗಳ ಜಾಗವನ್ನು ಮಂಜೂರು ಮಾಡುತ್ತದೆ. 99 ವರ್ಷಗಳ ಅಗ್ರಿಮೆಂಟ್ನೊಂದಿಗೆ ಈ ಜಾಗವನ್ನು ಮಂಜೂರು ಮಾಡುತ್ತಾರೆ. ಆದರೆ ಬಂಧುಗಳೇ, ಇಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಏರ್ಪಡುತ್ತದೆ. ಅದೇನೆಂದರೆ, ಇದು ಚಿತ್ರರಂಗಕ್ಕಲ್ಲದೆ ಬೇರೆ ಯಾವುದೇ ವಿಚಾರಗಳಿಗೆ ಒಳಪಡಿಸಿಕೊಂಡ್ರೆ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಬಹುದು ಅಂತ. ಆದರೆ 2004ರಲ್ಲಿ ಸರ್ಕಾರ ಇಲ್ಲಿ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳಿ ಮುಟ್ಟುಗೋಲು ಹಾಕೊಳ್ಳೋದಿಕ್ಕೆ ಹೊರಡುತ್ತೆ. ಆಗ ಬಾಲಣ್ಣನವರ ಕುಟುಂಬದವರು ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ನ ತರ್ತಾರೆ. ಆದರೆ ನಮ್ಮ ಸರ್ಕಾರದ ಒಣಗೇಡಿತನದಿಂದಾಗಿ ಅಂದು ವಿಷ್ಣುವರ್ಧನ್ ಅವರ ಭಸ್ಮ ಆಗಿದ್ದು ಇದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಬಂಧುಗಳೇ. ಆದರೆ ಈ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕವನ್ನ ಕಟ್ಟೋದಿಕ್ಕೆ ಅಡ್ಡಿಯಂತೂ ಆಗಿರುತ್ತೆ. ಮೈಸೂರಿನಲ್ಲಿ ಈಗಾಗಲೇ ಸ್ಮಾರಕವನ್ನ ನಿರ್ಮಿಸಿದೆ. ಭಾರತಿ ವಿಷ್ಣುವರ್ಧನ್ ಅವರ ಕೋರಿಕೆಯ ಮೇರೆಗೆ ಸರ್ಕಾರವು ಈಗಾಗಲೇ ವಿಷ್ಣುವರ್ಧನ್ ಸ್ಮಾರಕವನ್ನ ನಿರ್ಮಿಸಿದೆ. ಆದರೆ ನಾವು ವಿಷ್ಣುವರ್ಧನ್ ಅವರ ಚಿತಾಭಸ್ಮವನ್ನ ಇರಿಸಿರ್ತಕ್ಕಂಥ ಅಭಿಮಾನ್ ಸ್ಟುಡಿಯೋ ಒಂಥರ ನಮಗೆ ದೇಗುಲ ಇದ್ದ ಹಾಗೆ ಅಂತ ಅಭಿಮಾನಿಗಳು ಒಕ್ಕೋರಲಿಂದ ಕೇಳುತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ಅವರಲ್ಲಿ ಗೌರವಿತವಾಗಿ ಕೇಳಿಕೊಂಡಾಗ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದರು. ಆದರೆ ರಾತ್ರಿ ಈ ರೀತಿಯ ಘಟನೆ ನಡೆದು ಹೋಗಿದೆ. ಆದರೆ ಬಂಧುಗಳೇ, ಏನೇ ಇರಲಿ ಏನೇ ಆಗಲಿ, ನಮ್ಮ ಯಜಮಾನರು ಬದುಕಿರುವಾಗಲೂ ನೆಮ್ಮದಿಯಂತೂ ಇರಲಿಲ್ಲ. ಆದರೆ ಚಿತ್ರರಂಗದ ಕೆಲವು ಪ್ರಮುಖ ನಾಯಕರುಗಳು ಮತ್ತು ರಾಜಕೀಯದಲ್ಲಿರ್ತಕ್ಕಂತಹ ಅನೇಕ ಗಣ್ಯ ವ್ಯಕ್ತಿಗಳು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಯಾಕೆಂದರೆ ಇಲ್ಲಿ ಅಭಿಮಾನಿಗಳ ಒಂದು ಹತಾಶೆ ಮತ್ತು ನೋವು ಎದ್ದು ಕಾಣುವಂತೆ ಚಿತ್ರರಂಗದ ಕೆಲವು ಗಣ್ಯರು ಮನಸ್ಸು ಮಾಡಿದರೆ ಈ ವಿಷಯಕ್ಕೆ ಇತಿಹಾಸ ಹೇಳಬಹುದಿತ್ತು. ಆದರೆ ಯಾರಿಗೂ ಮನಸ್ಸಿಲ್ಲ. ಆದರೂ ನಮ್ಮ ಯಜಮಾನರಿಗೆ ನೋವಾಗಿದೆ, ನಾವು ಸಹಿಸಿಕೊಳ್ಳಿ. ಶ್ರೀಮಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ರೀತಿಯ ಮತ್ತೊಂದು ನೋವು ಅವಮಾನ ಆಗದಿರಲಿ ಅಂತ ನಾನು ಕೇಳ್ಕೊಳ್ತೇನೆ. ರಾಜಕೀಯ ಪುಡಾರಿಗಳಿರಲಿ, ಯಾವುದೇ ಸಿನಿಮಾ ನಟರಿರಲಿ, ವಿಷ್ಣುವರ್ಧನ್ ವಿಚಾರದಲ್ಲಿ ಬೇಳೆ ಬೇಯಿಸುವುದನ್ನು ಬಿಟ್ಟು ವಿಷ್ಣುವರ್ಧನ್ ವಿಚಾರದಲ್ಲಿ ಹೃದಯವಂತಿಕೆಯಿಂದ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಬಂಧುಗಳೇ.